ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನಸು ಕುಕ್ಕಿಂಗ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋವಂತಹ ರೆಸಿಪಿ ಬಂದ್ಬಿಟ್ಟು ಒಂದು ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅದು ಅವಕಾಡೋ ಸ್ಯಾಂಡ್ವಿಚನ್ನು ತೋರಿಸ್ತಾ ಇದ್ದೀನಿ. ತೋರಿಸೋದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಪೌಡರನ್ನು ತೊಗೊಂಡಿದ್ದೀನಿ, 2 ಅವಕಾಡೋವನ್ನು ತೊಗೊಂಡಿದ್ದೀನಿ, ಮತ್ತು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಸ್ಯಾಂಡ್ವಿಚ್ ಬ್ರೆಡ್ ಆಗಿರುತ್ತೆ. ಮತ್ತು ಬಟರನ್ನು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ಆದಷ್ಟು ನಾವು ಸಣ್ಣದಾಗಿ ಹೆಚ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಇದಕ್ಕೆ ಅವಕಾಡೋನ ಹಾಕ್ಕೊತಾ ಇದ್ದೀನಿ. ಇದು ಸ್ಮೂತಾಗಿರುತ್ತೆ, ಹಾಗೆಯೇ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅವಕಾಡೋ ಬಂದು ಹೇರ್ ಗ್ರೋತ್ಗೆ ಆಗಿರ್ಬೋದು, ಬೇರೆ ಪಿಗ್ಮೆಂಟೇಷನ್ ಆ ರೀತಿ ಎಲ್ಲ ತುಂಬಾ ಒಳ್ಳೆಯದು ಅವಕಾಡೋ ಜ್ಯೂಸ್ ಎಲ್ಲ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಅನಿಸುತ್ತೋ ಅಂಥವರು ಈ ಥರ ಸ್ಯಾಂಡ್ವಿಚನ್ನು ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಇನ್ನೂ ವಿಧವಾದಂಥ ರೆಸಿಪೀಸ್ನ ಮಾಡ್ಬೋದು. ಮುಂದೆ ಬರೋವಂಥ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನಾನಿವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಖಾರ ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿ, ಇನ್ನು ಕ್ಯಾರೆಟ್ ಬೇಕಂದರೆ ಏನು ಬೇಕಂದರೂ ಕ್ಯಾಬೇಜ್ ಆ ರೀತಿ ಏನು ಬೇಕಾದರೂ ಸೇರಿಸ್ಕೊಬೋದು. ನಾನಿಲ್ಲಿ ಸದ್ಯಕ್ಕೆ ಸಿಂಪಲ್ಲಾಗಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋ ಬ್ಯಾಟರನ್ನು ಹಾಕ್ಕೊತಾ ಇದ್ದೀನಿ ಬ್ರೆಡ್ಡಿಗೆ. ನೋಡ್ತಾ ಇರ್ಬೋದು, ತವಾ ಕಾಯುವಷ್ಟರಲ್ಲಿ ನಾನು ಬ್ಯಾಟರನ್ನು ಬ್ರೆಡ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹೆಂಚು ಕಾದಿದೆ, ಅದಕ್ಕೆ ಸ್ವಲ್ಪ ಬಟರನ್ನು ಹಾಕ್ಕೊಂಡಿದ್ದೀನಿ. ಬಟರ್ ಸ್ವಲ್ಪ ಮೆಲ್ಟ್ ಆದ ನಂತರ ನಾನು ಬ್ರೆಡ್ಡು ಮತ್ತು ಅವಕಾಡೋ ಹಾಕ್ಕೊಂಡಿದ್ದ ಬ್ಯಾಟರನ್ನು ರೆಡಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿರೋವಂಥದ್ದನ್ನ ಹೆಂಚು ಮೇಲೆ ಇಡ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಮಾಡ್ಕೊಬೋದು. ನಾವು ಬ್ರೆಡ್ ಟೋಸ್ಟರ್ ಬರುತ್ತಲ್ಲ ಅದರಲ್ಲಿ ಬೇಕಂದರೆ ನಾವು ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬ್ರೆಡ್ ಟೋಸ್ಟರ್ ಇಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಮಾಡ್ಕೊಬೋದು, ತವಾದ ಮೇಲೆ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ, ಕ್ರಿಸ್ಪಿಯಾಗಿರುತ್ತೆ. ಇದು ಬಿಸಿನಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಕಲರ್ ಆಗಲಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ರೀತಿ ಬಂದಿತ್ತು ಅಂತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.